ಸೊ ನಮಸ್ತೆ ಕರ್ನಾಟಕ. ಸೊ ಬಂಗಾರದ ನಿಧಿನ ಯಾವ ರೀತಿ ಅಗಿಯೋದು ಅಂತ ನೋಡೋಣ. ಸೊ ಯೂಶಲಿ ನಮ್ಮ ಹತ್ರ ಹೆಚ್ಚಿಗೆ ದುಡ್ಡಿದ್ದವಾಗ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ? ತಗೊಂಡೋಗಿ ರಿಯಲ್ ಎಸ್ಟೇಟು. ಸೊ ನೆಲಮಂಗಲದಲ್ಲಿ ಸೈಟ್ ತೊಗೊಂಡ್ರೆ ಒಂದು ಗೋಲ್ಡ್ ಕಾಯಿನ್ ಉಚಿತ ಅಂತ ಹೇಳ್ತೀವಿ. ಆ ಗೋಲ್ಡ್ ಕಾಯಿನ್ಗೆ ಎಷ್ಟೋ ಜನ ಸೈಟ್ ತೊಗೊಂಡಿದ್ದಾರೆ. ಸೊ ಅಂಗಡಿಗೆ ಹೋಗಿ ಗೋಲ್ಡನ್ನ ತುಂಬ ಜನ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ, ಆರ್ನಮೆಂಟ್ಸ್ ತೊಗೊತಾರೆ. ಸೊ ಮೈ ತುಂಬ ಜ್ಯುವೆಲರಿ ಹಾಕ್ಕೋಬೇಕಂತ ಒಂದು ಆಸೆ ಇರುತ್ತೆ. ಸೊ ನೀವು ಜ್ಯುವೆಲರಿ ಶಾಪ್ಗೆ ಹೋಗಿ 1,00,000 ರೂಪಾಯಿ ದುಡ್ಡು ಕೊಟ್ಟರೆ ಅವ್ರು ನಿಮಗೆ 80,000 ರೂಪಾಯಿ ಗೋಲ್ಡ್ ಕೊಡ್ತಾರೆ. 20,000 ಎಲ್ಲೋಯ್ತು ಅಂದರೆ ಮೇಕಿಂಗು, ವೇಸ್ಟೇಜು, GST ಅಂತ ಹೇಳ್ತಾರೆ. ಸೊ ನೀವು 1,00,000 ಸಂಪಾದನೆ ಮಾಡೋದಕ್ಕೆ ಎಷ್ಟೋ ವರ್ಷ ತೊಗೊಂಡಿರ್ತೀರಾ. ಆ 20,000 ಸಂಪಾದನೆ ಮಾಡೋದಕ್ಕೆ 5 ಸೆಕೆಂಡ್ಸ್ ಸಾಕು. ಬಂಗಾರದ ಅಂಗಡಿ ಅವನಿಗೆ ನಿಮ್ಗೆ 5 ಸೆಕೆಂಡ್ಸ್ ಸಾಕು 20,000 ಕಳ್ಕೊಳ್ಳೋದಕ್ಕೆ. ಸೊ 20%ನ ನೀವು ಆದಾಯ ಪಡೆಯೋದಕ್ಕೆ FD, ಲೆಟ್ಸೆ ನೀವು FDಯಲ್ಲಿ ಇಟ್ಟರೆ ವರ್ಷಕ್ಕೆ 6.5% ಬಡ್ಡಿ ಬರುತ್ತೆ. ಬಟ್ ಅದೇ ಜ್ಯುವೆಲರಿ ಶಾಪ್ಗೆ ಹೋಗಿ ಗೋಲ್ಡ್ ತೊಗೊಂಡ್ರೆ ನಿಮ್ಗೆ 20% ಲಾಸ್ ಆಗುತ್ತೆ. ಸೊ 20% ದುಡಿಯೋದಕ್ಕೆ ನೀವು 3 ವರ್ಷ ತೊಗೊತೀರಾ. 20% ದುಡಿಯೋದಕ್ಕೆ ಬಂಗಾರದ ಅಂಗಡಿ ಅವನು 5 ಸೆಕೆಂಡ್ ತೊಗೊಂತಾನೆ. ಸೊ ಅದಕ್ಕೆ ಬಂಗಾರದ ಅಂಗಡಿಯವರು ಯಾವತ್ತಿದ್ರೂ ಲಾಸ್ ಆಗಲ್ಲ, ಯಾವ ಬಂಗಾರದ ಅಂಗಡಿನೂ ಮುಚ್ಚಲ್ಲ. ಅದೇ ಬಂಗಾರ ತಗೊಂಡವನು ಮುಳುಗೋಗ್ಬೋದು. ಯಾಕಂದರೆ 20% ದುಡಿಯೋದಕ್ಕೆ 3 ವರ್ಷ ಬೇಕಾಗುತ್ತೆ. ಸೊ 3 ವರ್ಷ ದುಡಿಯೋದಕ್ಕೆ ಯಾರಾದರೂ ಗೋಲ್ಡ್ ಆರ್ನಮೆಂಟ್ಸ್ ತೊಗೊಂಡ್ರೆ ನಿಮ್ಮ ಲೈಫಲ್ಲಿ ನೀವು 3 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀರ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದುಡ್ಡು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಕೋಟಿಗಳಿದ್ರೂ ಸಹ ಕಳ್ಕೊಂಡಿರೋನ ನಾನು ನೋಡಿದ್ದೀನಿ. ಈ ಒಂದು ಗೋಲ್ಡ್, ಫಿಸಿಕಲ್ ಗೋಲ್ಡ್ ತಗೊಳ್ಳೋ ಬದಲು SGB, ಸಾವರಿಂಗ್ ಗೋಲ್ಡ್ ಬಾಂಡ್ ಅಂತ ಇರುತ್ತೆ. ಈ SGBಯಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ ನಿಮಗೆ 2.5% ಬಡ್ಡಿ ಬರುತ್ತೆ. ಇದು 8 ವರ್ಷ ಲಾಕಿನ್ ಆಗಿರುತ್ತೆ. 8 ವರ್ಷ ಲಾಕಿನ್ ಆಗಿರುತ್ತೆ. ನೀವು SGBಯಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಬರೋವಂಥ ರಿಟರ್ನ್ಸ್, ಗೋಲ್ಡ್ ರೇಟ್ ಮೇಲಕ್ಕೆ ಹೋಗ್ತಾ ಇದ್ರೆ SGBನೂ ಸಹ ಮೇಲಕ್ಕೆ ಹೋಗುತ್ತೆ ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡ್. ಸೊ ನೀವು ಫಿಸಿಕಲ್ ಗೋಲ್ಡನ್ನ ತೊಗೊಂಡ್ರೆ ಯಾರು ಅದನ್ನು ಕಿತ್ಕೊಂಡು ಹೋಗ್ತಾರೆ, ಚೈನ್ ಸ್ನ್ಯಾಚ್ ಮಾಡ್ತಾರೆ, ಅದು ಇದು ಅಂತ ಒಂದು ಭಯ ಇರುತ್ತೆ. ಅದ್ರ ಬದಲು ನೀವು ಫಿಸಿಕಲ್ ಗೋಲ್ಡ್ ತಗೊಳ್ಳೋ ಬದಲು ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿ. ಗೋಲ್ಡ್ ಬೀಸ್ನ ನೀವು ಡಿಮ್ಯಾಟ್ ಅಕೌಂಟಲ್ಲಿ ಬೈ ಮಾಡ್ಬೋದು. ಗೋಲ್ಡ್ ರೇಟ್ಸ್ ಮೇಲಕ್ಕೆ ಹೋದರೆ ಗೋಲ್ಡ್ ಬೀಸ್ ರೇಟ್ ಸಹ ಮೇಲಕ್ಕೆ ಹೋಗುತ್ತೆ. ಇಟ್ ಈಸ್ ಅ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಗೋಲ್ಡ್ ಬೀಸ್ ಈಸ್ ಅ ETF ಅಂದರೆ ಏನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ನಿಮ್ಮ ದುಡ್ಡನ್ನ ತೊಗೊಂಡೋಗಿ ಫಿಸಿಕಲ್ ಗೋಲ್ಡ್ ಮೇಲೆ ಹಾಕ್ತಾರೆ. ಫಿಸಿಕಲ್ ಗೋಲ್ಡ್ ರೇಟ್ ಏನಾದ್ರು ಮೇಲಕ್ಕೆ ಹೋದರೆ ನಿಮ್ಮ ದುಡ್ಡು ಸಹ ಮೇಲಕ್ಕೆ ಹೋಗುತ್ತೆ. ಸೊ ETF ಈಸ್ ಅ ವೆರಿ ಸೇಫ್. ಗೋಲ್ಡನ್ನ ತೊಗೊಂಡೋಗಿ ಮನೇಲಿ ಇಡೋದಕ್ಕೂ ಭಯ. ಯಾರು ತೊಗೊಂಡು ಹೋಗ್ತಾರೋ, ಎಲ್ಲಿ ತೊಗೊಂಡು ಹೋಗ್ತಾರೋ. ತುಂಬ ಈಸಿಯಾಗಿ ಗೋಲ್ಡನ್ನ ಟ್ರ್ಯಾಕ್ ಮಾಡ್ತಾರೆ. ಆ್ಯಂಡ್ ಜನ ನೀವು ಎಷ್ಟೇ KG ಹಾಕ್ಕೊಂಡ್ರೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಎಷ್ಟು KG ನಿಮ್ಮ ಮೇಲೆ ಗೋಲ್ಡ್ ಇರುತ್ತೋ ಅಷ್ಟು ಲೈಫು ನಿಮ್ಮ ರಿಸ್ಕಲ್ಲೂ ಇರುತ್ತೆ. ಸೊ ನೀವು ಜಾಸ್ತಿ ಬಂಗಾರ ಹಾಕಷ್ಟು ಹೆಸರು ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ನಿಮ್ಮನ್ನು ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ, ಇಲ್ಲ ನಿಮ್ಮ ಬಂಗಾರನ ಕದ್ಬಿಡ್ತಾರೋ, ಇಲ್ಲ ನಿಮ್ಮ ಮನೆಗೆ ಯಾರಾದರೂ ಕಳ್ಳರು ನುಗ್ತಾರೋ ಅನ್ನೋದು ಒಂದು ಟೆನ್ಷನಲ್ಲೇ ಇರ್ತದೆ. ಸೊ ಅದಕ್ಕೆ ತುಂಬ ಜನ ಏನು ಮಾಡ್ತಾರೆ, ಗೋಲ್ಡನ್ನು ತೊಗೊಂಡೋಗಿ ಲಾಕರಲ್ಲಿ ಇರ್ತಾರೆ. ಬ್ಯಾಂಕ್ ಲಾಕರಲ್ಲಿ ಇಟ್ಟರೆ ಸೇಫ್ ಆಗಿರುತ್ತೆ. ಸೊ ಹೋಗೋದು, ಲಾಕರಲ್ಲಿ ಇರೋದು, ತಡೋದು, ಲಾಕರಲ್ಲಿ ಇಡೋದು, ತಡೋದು, ಇದೊಂದು ಬಿಗ್ ಪ್ರೋಸೆಸ್ ಆಗುತ್ತೆ. ಅದ್ರ ಬದಲು ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಗೋಲ್ಡ್, ದ ಬೆಸ್ಟ್ ಒನ್ ಈಸ್ ಗೋಲ್ಡ್ ಬೀಸ್. ಯಾರ ಹತ್ರ ಕಡಿಮೆ ದುಡ್ಡಿದೆಯೋ ಗೋಲ್ಡ್ ಬೀಸಲ್ಲಿ ಹಾಕಿ, ಇಲ್ಲ SGB ಅಂತ ಹಾಕಿ, ಸಾವರಿಂಗ್ ಗೋಲ್ಡ್ ಬಾಂಡ್ಸ್. SGBಯಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ 2.5% ಬಡ್ಡಿನೂ ಸಹ ಸಿಗುತ್ತೆ. ಜೊತೆಗೆ ನಿಮ್ಮ ಗೋಲ್ಡ್ ರೇಟ್ಸ್ ಮೇಲಕ್ಕೆ ಹೋದಾಗ SGB ರೇಟು ಸಹ ಮೇಲಕ್ಕೆ ಹೋಗುತ್ತೆ. ಇದನ್ನು 5 ವರ್ಷ ಆದಮೇಲೆ ನೀವು ವಿಡ್ರಾ ಮಾಡ್ಬೋದು, ಬಟ್ ಟ್ಯಾಕ್ಸ್ ಆಗುತ್ತೆ. 8 ವರ್ಷ ಆದಮೇಲೆ ವಿಡ್ರಾ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಸಹ ಅಪ್ಲಿಕೇಬಲ್ ಇರಲ್ಲ. ಟ್ಯಾಕ್ಸ್ ಫ್ರೀ ಆಗೇ ನೀವು ಗೋಲ್ಡನ್ನು ವಿಡ್ರಾ ಮಾಡ್ಬೋದು. ನೀವು ಗೋಲ್ಡನ್ನು ಪರ್ಚೇಸ್ ಮಾಡಲೇಬೇಕು. ನಿಮ್ಮ ಲೈಫಲ್ಲಿ ನೀವು 3 ವರ್ಷ ಕತ್ಲಿಗೆ ಹೋಗಬಾರ್ದು ಅಂದರೆ ಗೋಲ್ಡ್ ಬೀಸಲ್ಲಿ ದುಡ್ಡು ಹಾಕಿ, ಇಲ್ಲ SGBಯಲ್ಲಿ ದುಡ್ಡು ಹಾಕಿ. ಫಿಸಿಕಲ್ ಗೋಲ್ಡ್ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸೊ ಬೇರೆಯವ್ರಿಗೆ ಶೋ ಆಫ್ ಕೊಡೋದು ಕಾಲ ಹೋಯ್ತು. ದುಡ್ಡು ಮಾಡೋದು ಹೆಂಗೆ, ಲೈಫಲ್ಲಿ ಮೇಲಕ್ಕೆ ಬರೋದು ಹೆಂಗೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಬಂಗಾರ ಹಾಕ್ಕೊಂಡಿದ ತಕ್ಷಣ ನೀವು ಶ್ರೀಮಂತರಲ್ಲ. ಸ್ವಲ್ಪ ಜನ 4 kg ಆ ಥರ ಇಷ್ಟಿಷ್ಟು ದಪ್ಪ ಚೈನು, 200 ಗ್ರಾಮ್ 400 ಗ್ರಾಮ್ ಚೈನ್ ಹಾಕೋತಾರೆ. ಜಸ್ಟ್ ಫಾರ್ ಅವರು ಬಿಸ್ನೆಸ್ ಪರ್ಪಸ್ಗೆ ಹಾಕೋತಾರೆ. ಯಾಕಂದರೆ ರಿಯಲ್ ಎಸ್ಟೇಟಲ್ಲಿ ಆ ಥರ ಚೈನ್ಗಳು ಹಾಕಿದ್ರೇ ಬೆಲೆ ಇರುತ್ತೆ. ಸೊ ಅದರಿಂದ ರಿಯಲ್ ಎಸ್ಟೇಟ್ ಏಜೆಂಟ್ಸು ಯೂಶಲಿ ಆ ಥರ ಗೋಲ್ಡ್ ಚೈನ್ಸ್ ಹಾಕ್ಕೊಂಡು ಅವರು ಶ್ರೀಮಂತರು ಅಂತ ತೋರಿಸ್ಕೋತಾರೆ. ಬಟ್ ಈಗಿನ ಕಾಲದಲ್ಲಿ ಆ ಒಂದು ಗೋಲ್ಡ್ ಹಾಕ್ಕೊಂಡು ತೋರಿಸೋದು ಬೇಕಾಗಿಲ್ಲ. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಗಳು ತೋರಿಸಿದ್ರೆ ಸಾಕು, ಇಡೀ ಪ್ರಪಂಚ ನಿಮ್ಮ ಹಿಂದೆ ಬರುತ್ತೆ. ಡಿಜಿಟಲ್ ಗೋಲ್ಡ್ ಕಡೆ ಇನ್ವೆಸ್ಟ್ ಮಾಡಿ, ನೀವು ಸಹ ಸೇಫ್ ಆಗಿರ್ತೀರ. ಗೋಲ್ಡ್ ಬೀಸ್ ತೊಗೊಳ್ಳಿ, ಯಾವಾಗ ಬೇಕೋ ಅವಾಗ ಮಾರ್ಕೊಂಬಿಡಿ. ನೆಕ್ಸ್ಟ್ ಗೋಲ್ಡ್ ಹೆಂಗೆ ವೇರಿಯೇಷನ್ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಒಂದು ಕುತೂಹಲ ಇರುತ್ತೆ. ಗೋಲ್ಡ್ ರೇಟ್ಸ್ ಯಾವಾಗ ಮೇಲಕ್ಕೆ ಹೋಗುತ್ತಂದರೆ ಯುದ್ಧದ ಸನ್ನಿವೇಶ, ವಾರ್ ಸಿಚುವೇಶನ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಆರ್ ವೆನ್ ಎವರ್ ದೇರ್ ಇಸ್ ಅ ಟೆನ್ಷನ್ ಇನ್ ದ ಮಾರ್ಕೆಟ್. ಪ್ರಪಂಚದಲ್ಲಿ ಸುತ್ತಮುತ್ತ ಟೆನ್ಷನ್ ಸ್ಟಾರ್ಟ್ ಆದರೆ
ಫಸ್ಟ್ ಕಮೋಡಿಟಿ ಮೇಲಕ್ಕೆ ಹೋಗೋದೇ ಗೋಲ್ಡ್. ಇದು ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗ ವರ್ಲ್ಡ್ ಮಾರ್ಕೆಟ್ಸ್ ಕ್ರ್ಯಾಶ್ ಆಗುತ್ತೋ ಗೋಲ್ಡ್ ಪ್ರೈಸಸ್ ಮೇಲಕ್ಕೆ ಹೋಗುತ್ತೆ. ಸೊ ಇದನ್ನು ಹೆಡ್ಜಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಹೆಡ್ಜಿಂಗ್ ಅಂದರೆ ಏನು? ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ನಮಗೆ ಗೊತ್ತಿದ್ರೆ ಎಷ್ಟೋ ಜನ ಏನು ಮಾಡ್ತಾರೆ, ಶೇರ್ಗಳನ್ನು ಸೆಲ್ ಮಾಡಿಬಿಡ್ತಾರೆ. ಶೇರ್ ಸೆಲ್ ಮಾಡಿ ದುಡ್ಡು ಇಟ್ಕೊಂಡಿರ್ತಾರೆ. ಯಾವಾಗ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆಯೋ ಅವಾಗ ಗೋಲ್ಡ್ ರೇಟ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಕರೋನಾ ಟೈಮಲ್ಲಿ ಸೊ ಗೋಲ್ಡ್ ರೇಟ್ಸ್ ತುಂಬ ಚೀಪಾಗಿತ್ತು. ಅದೇ ಉಕ್ರೇನ್ ವಾರ್ ಟೈಮಲ್ಲಿ ಗೋಲ್ಡ್ ರೇಟ್ಸ್ ಪೀಕ್ಗೆ ಹೋಯ್ತು. ಅಂದರೆ ವಾರ್ ಸಿಚುವೇಶನ್, ಟೆನ್ಷನ್ ಸಿಚುವೇಶನ್, ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ, ಗೋಲ್ಡ್ ರೇಟ್ ಮೇಲಕ್ಕೆ ಹೋಗುತ್ತೆ. ಸೊ ಇದು ಒಂದು ಚೈನ್ ಲಿಂಕ್ ಇರುತ್ತೆ. ಸೊ ತುಂಬ ಜನಕ್ಕೆ ಏನು ಅನ್ಕೋತಾರೆ, ಸ್ಟಾಕ್ ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ, ಗೋಲ್ಡ್ ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ ಅಂತ ಅನ್ಕೋತಾರೆ. ಬಟ್ ಇದು ವೈಸ್ ವರ್ಸ ಆಗಿ ರಿಲೇಟ್ ಆಗಿರುತ್ತೆ. ಸೊ ಈ ಗೋಲ್ಡು ಬೀಸ್ ಆರ್ SGBನ ತಗೊಳ್ಳೋದು ತುಂಬ ಸಿಂಪಲ್. ಸೊ ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಸ್ಕ್ರೀನಲ್ಲಿ ನೋಡ್ಬೋದು, ಓಪನ್ ಮಾಡಿ ಗೋಲ್ಡ್ ಬೀಸ್ ಅಂತ ಟೈಪ್ ಮಾಡಿ, ನಿಪ್ಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಬರುತ್ತೆ. ಸೊ ಅಲ್ಲಿ ಲಿಕ್ವಿಡಿಟಿ ಇದೆಯಾ ನೋಡ್ಕೋಬೇಕು, ಬೈಯರ್ ಸೆಲ್ಲರ್ ಎಲ್ಲಿದ್ದಾರೆ ನೋಡಿಕೊಂಡು ನೀವು ಬೈ ಅಂತ ಒತ್ತಿದ್ರೆ ಸೊ ಬೈ ಮಾಡಿ. SGBನೂ ಸಹ ಸೊ ನೀವು ಡೈರೆಕ್ಟ್ಲಿ ಲಾಂಚ್ ಮಾಡಿದಾಗೂ ಸಹ ಬ್ಯಾಂಕಲ್ಲಿ ಹೋಗಿ ತಗೋಬೋದು, ಇಲ್ಲ ಅಂದರೆ ಡಿಮ್ಯಾಟ್ ಅಕೌಂಟಲ್ಲೂ ಸಹ ತೊಗೋಬೋದು. ಬಟ್ ಮೇಕ್ ಶೋರ್ ದಟ್ ಅಲ್ಲಿ ಲಿಕ್ವಿಡಿಟಿ ಬೈಯರು ಸೆಲ್ಲರು ಇದರ ನೋಡಿಕೊಂಡು ಲಿಕ್ವಿಡಿಟಿ ಚೆನ್ನಾಗಿದ್ದರೆ ನೀವು ಡಿಮ್ಯಾಟ್ ಅಕೌಂಟಲ್ಲಿ SGB ಸಾವರಿಂಗ್ ಗೋಲ್ಡ್ ಬಾಂಡ್ಸ್ನ ತೊಗೋಬೋದು. ಅದರಲ್ಲಿ ಸೀರೀಸ್ 1, ಸೀರೀಸ್ 2, ಸೀರೀಸ್ 3, ಸೀರೀಸ್ 4, ಸೀರೀಸ್ 5 ಅಂತಲೂ ಸಹ ಇದೆ. ತುಂಬ ಜನಕ್ಕೆ ಒಂದು ಕುತೂಹಲ ಇದೆ, ನಾನೇನೋ SGBಯಲ್ಲಿ ದುಡ್ಡು ಹಾಕ್ತೀನಿ, 2.5% ಬಡ್ಡಿ ಬರುತ್ತೆ, ನನಗೆ ಯಾವುದೋ ಒಂದು ಟೈಮಲ್ಲಿ ನನಗೆ ಲೋನ್ ಬೇಕಾಗಿರುತ್ತೆ, ಎಮರ್ಜೆನ್ಸಿ ಇರುತ್ತೆ, ಲೋನ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. SGBಗೆ ಲೋನ್ ಸಿಗುತ್ತೆ. ಹೆಂಗೆ ನೀವು ಫಿಸಿಕಲ್ ಗೋಲ್ಡ್ಗೆ ಬ್ಯಾಂಕಲ್ಲಿ ಇಟ್ಟು ಅಡ ಇಟ್ಬಿಟ್ಟು ಲೋನ್ ತೊಗೊತಿರೋ ಅದೇ ಥರ SGBಗೂ ಸಹ ನೀವು ಸಾವರಿಂಗ್ ಗೋಲ್ಡ್ ಬಾಂಡ್ಸ್ನ ನೀವು ಸರೆಂಡರ್ ಮಾಡಿದ್ರೆ ಲೋನ್ ಸಹ ಸಿಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕೋವಾಗ ಅದೊಂದು ಮೈಂಡಲ್ಲಿ ಇದು ಓಡ್ತಾ ಇರುತ್ತೆ, ನಾನೇನೋ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತೀನಿ, ನನಗೆ ಶೇರ್ಸ್ ಮೇಲೆ ಲೋನ್ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಎಸ್, ಡೆಫಿನೆಟ್ಲಿ ನಿಮಗೆ ಶೇರ್ಸ್ ಮೇಲೂ ಲೋನ್ ಸಿಗುತ್ತೆ. ಯಾರ್ಯಾರು ಒಳ್ಳೊಳ್ಳೆ ಶೇರ್ಸಲ್ಲಿ ಹಾಕಿರ್ತಿರೋ, ರಿಲಯನ್ಸ್, TCS, HDFC, L&T, ಪಿಡಿಲೈಟು, ಟೈಟಾನು, HUL, ಬ್ರಿಟಾನಿಯಾ, ನೆಸ್ಲೆ, ಸೊ ಮಾರುತಿ, ಏಷ್ಯನ್ ಪೇಂಟು, ಆರ್ ಬಜಾಜ್ ಫಿನಾನ್ಸು, ಈ ಥರ ಕ್ವಾಲಿಟಿ ಕಂಪ್ನೀಸಲ್ಲಿ ದುಡ್ಡು ಹಾಕಿದವಾಗ ಇದನ್ನು ಬ್ಲೂ ಚಿಪ್ ಅಂತ ಕರೀತಾರೆ. ಕ್ವಾಲಿಟಿ ಕಂಪ್ನೀಸಲ್ಲಿ ನೀವು ದುಡ್ಡು ಹಾಕಿದವಾಗ ಅದನ್ನು ಪ್ಲೆಡ್ಜ್ ಮಾಡಿ ನೀವು ಲೋನ್ ಅಗೇನ್ಸ್ಟ್ ಶೇರ್ಸ್ ಅಂತ ಕರೀತಾರೆ. ಬ್ಯಾಂಕಿಂದನೂ ಸಹ ನೀವು ಲೋನ್ ತೊಗೋಬೋದು. ಸೊ ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಶೇರ್ಸ್ ಇದ್ದರೆ ಅಪ್ ಟು 5 to 6 lakhsವರೆಗೂ ಲೋನ್ ಕೊಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಬ್ಯಾಂಕ್. ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಏನು ಜಾಸ್ತಿ ಇರಲ್ಲ, ರಫ್ಲಿ ಒಂದು 9 to 10% ಇರುತ್ತೆ HDFC ಬ್ಯಾಂಕಲ್ಲಿ. ಸೊ ಲೋನ್ ಅಗೇನ್ ಶೇರ್ಸ್ ಮಾಡಿಕೊಂಡು ಸಹ ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದಕ್ಕೆ ಮುಂದೆ ಬರ್ತಾರೆ. ಬಟ್ ಅವ್ರಿಗೆ ಏನೇನೋ ನೆಗೆಟಿವ್ ಥಾಟ್ಸ್ ಇರುತ್ತೆ, ಕ್ಲಾರಿಫಿಕೇಷನ್ ಇರಲ್ಲ. ಏನೇ ಒಂದು ಕ್ಲಾರಿಫಿಕೇಷನ್ ಬೇಕಾದರೂ ನಮ್ಮ TD ಅಕಾಡೆಮಿನ ನೀವು ಕಾಂಟ್ಯಾಕ್ಟ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಒಂದು ನಿಮಗೆ ಡೌಟ್ಸ್ ಇದ್ರೂ ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಿಂಗಿರ್ಬೋದು ಅನ್ನೋ ಬದಲು ಇದ್ರ ಬಗ್ಗೆ ತಿಳ್ಕೊಂಡು ಅಧ್ಯಯನ ಮಾಡಿ ಸಣ್ಣದಾಗಿ ದುಡ್ಡು ಹಾಕಿ ಸ್ಟಾರ್ಟ್ ಮಾಡಿ, ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಇಷ್ಟ ಆಗಿ ಇಲ್ಲಿ ದುಡ್ಡು ಮಾಡ್ಬೋದು ಅಂತ ಭರವಸೆ ಬಂದಮೇಲೆ ನೀವು ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ನ ಕಲೀರಿ. ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋರು ತುಂಬ ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಕ್ಟಿವ್ ಟ್ರೇಡರ್ಸ್ ತುಂಬ ಕಡಿಮೆ ಇದ್ದಾರೆ. ಕರ್ನಾಟಕನ ನಂಬರ್ 1 ರಾಜ್ಯವಾಗಿ ಮಾಡಬೇಕಂತ TD ಅಕಾಡೆಮಿ ಬಯಸುತ್ತೆ. ಸೊ ಥ್ಯಾಂಕ್ ಯು, ಜೈ ಹಿಂದ್, ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು, ಸಿಗೋಣ ಇದೇ ಶುಕ್ರವಾರ.